ಇವತ್ತು ಗಾಂಧೀಜಿ ಅವ್ರು ಏನ್ ಕಲ್ತಿದ್ರಲ್ಲ 1ನೇ ಕ್ಲಾಸ್ 2ನೇ ಕ್ಲಾಸ್ 10ನೇ ಕ್ಲಾಸ್ ಅಲ್ಲಿ, ಅದು ಇವತ್ತು ಅದೇ ನಡೀತಾ ಇದೆ ಸಬ್ಜೆಕ್ಟ್. ಆ ಸಬ್ಜೆಕ್ಟ್ ಆ ಕಾಲಕ್ಕೆ ಕರೆಕ್ಟ್ ಆಗಿತ್ತು, ಬಟ್ ಈ ಕಾಲಕ್ಕೆ ಆ ಸಬ್ಜೆಕ್ಟ್ ಅಲ್ಲ ರೀ ಈಗ. ಅದು ನಾವು ಹೇಳ್ಬೇಕಾಗಿದೆ. ಅದು ಅಲ್ಲ ಅಂದ್ಮೇಲೆ ನಾವು ಬದಲಾವಣೆ ಮಾಡಕ್ ಆಗಲ್ಲ. ಸರ್ಕಾರ, ಸಬ್ಜೆಕ್ಟ್, ಯೂನಿವರ್ಸಿಟಿ ಬದಲಾವಣೆ ಮಾಡಕ್ ಆಗಲ್ಲ. ಇಡೀ ಪ್ರಪಂಚದಲ್ಲಿ ನಾವು ಬದಲಾವಣೆ ಮಾಡಕ್ ಆಗೋದೇನು ಅಂದ್ರೆ ನಮ್ಮನ್ನ ನಾವು ಬದಲಾವಣೆ ಮಾಡ್ಕೋಬೇಕು. ನಾನು ಹೇಳೋದು ಅರ್ಥ ಆಗ್ತಾ ಇದೆ? ನಮ್ಮನ್ನ ನಾವು ಬದಲಾವಣೆ ಮಾಡ್ಕೋಬೇಕು. ಹಾಗಾಗಿ ನಾವು ಪಾಸಿಟಿವ್ ಆಗಿ ತಗೊಳೋಣ. ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳೋದೇನು ಅಂದ್ರೆ, ಶರತ್ತು ನಿಮ್ಮ ಫ್ರೆಂಡ್ ಅಂತ ತಿಳ್ಕೊಳ್ಳಿ. ನಾನು ಐ ಆಮ್ ನಾಟ್ ಎನಿ ದೊಡ್ಡ ಲೆವೆಲ್ ಇದ್ದೀನಿ ಅಂತ ಅನ್ಕೋಬೇಡಿ. ಶರತ್ ಒಬ್ಬ ವೆಲ್ ವಿಶರ್ ಅಂತ ತಿಳ್ಕೊಳ್ಳಿ. ಶರತ್ತು ನಿಮಗೆ ಒಬ್ಬ ಯಶಸ್ಸಿನ ಸಹಪಾಠಿ, ಪಾರ್ಟ್ನರ್ ಅಂತ ತಿಳ್ಕೊಳ್ಳಿ. ಶರತ್ ನಿಮ್ ಬ್ರದರ್ ಅಂತ ತಿಳ್ಕೊಳ್ಳಿ. ಶರತ್ ನಿಮಗೆ ಲಚ್ಚರ್ ಅಂತ ತಿಳ್ಕೊಳ್ಳಿ. ಶರತ್ ನಿಮಗೆ ಫಾದರ್ ಅಂತ ತಿಳ್ಕೊಳ್ಳಿ. ಶರತ್ ನಿಮಗೆ ಬೆಸ್ಟ್ ಫ್ರೆಂಡ್ ಅಂತ ತಿಳ್ಕೊಳ್ಳಿ. ಓಕೆ, ಮೈಂಡ್ ಅನ್ನ ಓಪನ್ ಮಾಡ್ಕೊಂಡು ಕುತ್ಕೊಳ್ಳಿ. ಸೊ ಈ ಮೈಂಡ್ ಅನ್ನ ಕ್ಲೋಸ್ ಮಾಡ್ಕೊಂಡು ಹೊಟ್ಟಿ ಕಿಚ್ಚು ಬುದ್ಧಿ, ಈಗೋ ಬುದ್ಧಿ, ನನಗೆಲ್ಲ ಗೊತ್ತು, ಈ ನನ್ನ ಮಕ್ಕಳು ಏನ್ ಹೇಳ್ತಾರೆ, ನಮಗೆ ನಮ್ ಕಷ್ಟ ನಮಗೆ, ಅವ್ರ ಕಷ್ಟ ಅವರಿಗೆ, ಅವ್ರೇನೋ ಬಂದು ಮಾತಾಡಿ ಹೋಗ್ಬಿಡ್ತಾರೆ. ಈ ಹೊಲಸು ಥಾಟ್ಗಳನ್ನ ತೆಗಿರಿ. ಏನ್ ಹೇಳ್ತಾ ಇದ್ದಾರೆ, ನಾನೇನಾಗ್ಬೇಕು, ಅದ್ರ ಬಗ್ಗೆ ಯೋಚನೆ ಮಾಡೋಣ ಇವತ್ತು. ಓಕೆ, ಈಗ ನೀವು ಮಿಲಿಟರಿ ಆರ್ಮಿಗೆ ಸೇರಿಸ್ಬೇಕು ಅಂತಂದು ಹೇಳಿದ್ರೆ ನಿಮ್ಮ ಬಾಡಿ ಚೆಕಪ್ ಆಗುತ್ತೆ. ನೀವು ಮೆಂಟಲಿ ಫಿಸಿಕಲಿ ಫಿಟ್ ಆಗಿದ್ರೆ ನೀವು ಆರ್ಮಿಗೆ ಸೇರಿಸ್ತಾರೆ. ಸೊ ನೀವು ಆರ್ಮಿಗೆ ಸೇರ್ತೀನಿ ಅಂದ ಕೂಡಲೇ AK-47 ಗನ್ ಕೊಟ್ಟು ಪಾಕಿಸ್ತಾನ ಬಾರ್ಡರ್ ಅಲ್ಲಿ ನಿಲ್ಸಲ್ಲ. ಬಟ್ ಇಲ್ಲಿ ಎಲ್ಲರೂ ಏನ್ ತಪ್ಪು ಮಾಡ್ತಾರೆ ಅಂದ್ರೆ, ಸರ್ ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಬಂದ ಕೂಡಲೇ AK-47 ಗನ್ ಕೊಟ್ಟು ಅವನಿಗೆ ಬಾರ್ಡರ್ ನಿಲ್ಲಿಸ್ಬಿಡ್ತಾರೆ. ಅವ್ರು ಎದುರು ಬಿಡ್ತಾರೆ. ಸೊ ನನಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇಂಡಸ್ಟ್ರಿಯಲ್ ಆಗಿದೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ನಮ್ಮ ಮಧ್ಯಮ ವರ್ಗದವ್ರದ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡ್ಬೇಕು ಮೊದಲು. ಯಾಕಂದ್ರೆ ಇದು 20-40 ವರ್ಷಗಳಿಂದ ತುಂಬಿಟ್ಟಿದ್ದಾರೆ. ಈ ಗಲೀಜನ್ನು ಹಿಡ್ಕೊಂಡು ನಾವು ಹೇಗ್ ಮಾಡಕ್ಕಾಗತ್ತೆ ಬಿಸ್ನೆಸ್ ಅಲ್ವಾ? ಈಗ ಅವ್ರಿಗೆ ನಾವು ಚೈನ್ ಲಿಂಕ್ ಅನ್ನೋದು ತೆಗೆದುಹಾಕೋಗಿನ ಮುಂಚೆ ಅವ್ರ ಮೈಂಡ್ ಅಲ್ಲಿ ಏನಿದೆ, ಈಗ ನೋಡಿ, ನಾವು ಬಿರಿಯಾನಿ ಮಾಡ್ಬೇಕು, ಒಂದು ಬಾಸುಮತಿ ರೈಸ್ ಹಾಕಿ ಒಂದು ಅನ್ನ ಮಾಡ್ಬೇಕು, ಬಿರಿಯಾನಿ ಪಾತ್ರೆ ತೊಳೆದೇ ಇಲ್ಲ. 50 ವರ್ಷದ ಪಾತ್ರೆ, ಅದು 20 ವರ್ಷದ ಪಾತ್ರೆ, 40 ವರ್ಷದ ಪಾತ್ರೆ. ಅದರಲ್ಲಿ ಎಲ್ಲ ಅವಾಗ ಅನ್ನ ಮಾಡಿ ಗಿನ್ನೆ ಮಾಡಿ ಗಲೀಜ್ ಹಿಡಿದು ಗೊಬ್ಬಿಡ್ದಿರೋ ಪಾತ್ರೆ ಇದು. ಆ ಪಾತ್ರೆಯಲ್ಲಿ ನಾನು ಹೊಸ ಬಿರಿಯಾನಿ ಹಾಕ್ತೀನಿ, ಹೊಸ ಅಕ್ಕಿ ಹಾಕ್ತೀನಿ, ಹೊಸ ತರಕಾರಿ ಹಾಕ್ತೀನಿ ಅಂದ್ರೆ ಅದು ತಿನ್ನೋದಕ್ಕೆ ಲಾಯಕ್ಕೆ ಇರೋದಿಲ್ಲ. ಸೊ ಹಾಗಾಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋ ಇಂಡಸ್ಟ್ರಿ ಪವಿತ್ರವಾದಂತ ಇಂಡಸ್ಟ್ರಿ. ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಬಡವರಿಗೆ ಒಂದು ಯೋಗದಾನ, ಒಂದು ವರದಾನ. ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಒಂದು ಕರುಣಾಮಯಿ ಇಂಡಸ್ಟ್ರಿ. ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಒಂದು ಪವರ್ಫುಲ್ ಇಂಡಸ್ಟ್ರಿ. ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಕೋಟ್ಯಾಧಿಪತಿ ಮಾಡುವಂತ ಇಂಡಸ್ಟ್ರಿ. ಇದನ್ನ ತಗೊಂಡೋಗ್ಬಿಟ್ಟು ಈ ದರಿದ್ರ ಮೆಂಟಾಲಿಟಿ ಇರೋರ್ ಮೈಂಡ್ ಅಲ್ಲಿ ಹಾಕಿದ್ರೆ ದರಿದ್ರನೇ ಹೊರಗಡೆ ಬರುತ್ತೆ ಹೊರತು ಒಳ್ಳೇದು ಬರಲ್ಲ. ಹೇಗೆ ನಾವು ಬಾಸ್ಮತಿ ರೈಸು, ಒಳ್ಳೊಳ್ಳೆ ತರಕಾರಿನ ಹೊಲಸಾಗಿರೋ ಪಾತ್ರೆಯಲ್ಲಿ ಹಾಕಿ ಹೊಲಸು ಬಿರಿಯಾನಿ ತಯಾರು ಮಾಡ್ತಾ ಇದೀವಿ, ಹಂಗೆ ಆಗ್ತಾ ಇದೆ. ನಾನು ಹೇಳೋದು ಅರ್ಥ ಆಯ್ತಲ್ಲ? ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ ಹೇಳಿದ್ರೆ, ಮೊದಲು ಅವ್ರಿಗೆ ಬಿಸ್ನೆಸ್ ಹೇಳೋದು ಬೇಡ. ನಾವು ಮೊದಲು ಅವರು ಏನು ತಪ್ಪುಗಳನ್ನ ಮಾಡ್ತಾ ಇದ್ದಾರೆ, ಮೊದಲು ಯಾಕೆ ನಮಗೆ ಜೀವನ ಸಾಥ್ ಕೊಡ್ತಾ ಇಲ್ಲ, ಮೊದಲು ನಮ್ಮ ಪಾತ್ರೆ ತೊಳ್ಕೊಳ್ಳೋಣ. ಈ ಲೈಫ್ ಅನ್ನೋ ಪಾತ್ರೆ ತೊಳ್ಕೊಳ್ಳೋಣ. ಈ ಪಾತ್ರೆ ತೊಳ್ಕೊಳ್ಳೋಣ. ಈ ಪಾತ್ರೆ ಸ್ವಚ್ಛವಾಗಿದ್ರೆ ಇದ್ರೊಳಗಡೆ ಏನ್ ಹಾಕಿದ್ರು ಕೆಲಸ ಮಾಡುತ್ತೆ. ಇಲ್ಲಾಂದ್ರೆ ಮಂಗನ ಕೈಲಿ ಮಾಣಿಕ್ಯ ಅಂತ ಹೇಳ್ತಾರಲ್ಲ, ಹಾಗಾಗತ್ತೆ. ಇಲ್ಲಾಂದ್ರೆ ಕತ್ತಿಗೆ ಏನ್ ಗೊತ್ತು, ಕಸ್ತೂರಿ ವಾಸನಿ ಅಂತಾರಲ್ಲ, ಹಾಗಾಗತ್ತೆ. ಇದು ಕತ್ತೆ ಅಲ್ಲ, ಇದು ಕುದುರೆ ಅಂತಂದೇಳಿ ರೆಡಿ ಮಾಡಬೇಕು. ಇದು ಮಂಗ ಅಲ್ಲ, ಇದು ಬಂಗಾರ ಅಂತ ರೆಡಿ ಮಾಡಬೇಕು. ಆಮೇಲೆ ಅದ್ರೊಳಗಡೆ ಏನೇ ಹಾಕಿ ನೀವು MLM ಹಾಕಿ, ಚಪ್ಪಲಿ ಒಲೆದ್ ಹಾಕಿ, ಸೀರೆ ಮಾರೋದ್ ಹಾಕ್ರಿ, ಶೇಂಗಾ ಮಾರೋದ್ ಹಾಕ್ರಿ, ಓಕೆ, ಟೀಚರ್ ಕೆಲಸ ಹಾಕ್ರಿ, IAS ಆಫೀಸರ್ ಹಾಕ್ರಿ, ಅದು ಅದ್ಭುತವಾಗಿ ಹೊರಗಡೆ ಬರುತ್ತೆ. ಅದಕ್ಕೆ ರೈತರು ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ, ಮೊದ್ಲು ಬೀಜ ಹಾಕ್ಬಿಡಲ್ಲ, ಮೊದ್ಲು ನೆಲನ ಹದ ಮಾಡ್ತಾರೆ. ಇವತ್ತು ನೋಡಿ, ಮಳೆ ಎಲ್ಲ ಕಡೆ ಬರುತ್ತೆ, ಬೆಳೆ ಎಲ್ಲಿ ಬರುತ್ತೆ? ರೋಡ್ ಮೇಲ, RCC ಮೇಲ, ಕಾರ್ ಮೇಲ, ಲಾರಿ ಮೇಲ, ಕ್ರಿಕೆಟ್ ಗ್ರೌಂಡ್ ಅಲ್ಲ, ಎಲ್ಲಿ ಬರುತ್ತೆ ಬೆಳೆ? ಎಲ್ಲಿ ರೈತ ಹದ ಮಾಡಿರ್ತಾನೆ, ಎಲ್ಲಿ ರೈತ ಗೊಬ್ಬರ ಹಾಕಿರ್ತಾನೆ, ಎಲ್ಲಿ ರೈತ ಬೀಜ ಬಿತ್ತನೆ ಮಾಡಿರ್ತಾನೆ, ಅಲ್ಲಿ ಮಾತ್ರ ಬೆಳೆ ಬರುತ್ತೆ. ಉಳಿದಿದ ಕಡೆ ಎಲ್ಲ ಮಳೆ ಬರುತ್ತೆ, ನೀರು ಹೋಗ್ಬಿಡ್ತಾ ಇರುತ್ತೆ. ಯಾಕ? ಇದು ಅನ್ನೋದು ಒಂದು ಹದ ಮಾಡಿರ್ಬೇಕು, ಇದು ಗೊಬ್ಬರ ಹಾಕಿರ್ಬೇಕು, ಇದು ನಮಗೆ ಬೀಜ ಬಿತ್ತನೆ ಮಾಡಿ ಇದನ್ನ ಹದ ಮಾಡಿದ್ರೆ, ಇಲ್ಲಿ ಶರತ್ ಅನ್ನೋ ಮಳೆ ಸುರಿದ್ರೆ, ಇಲ್ಲಿ ಶಂಭು ಅನ್ನುವಂತಹ ಮಳೆ ಸುರಿದ್ರೆ,
ಇಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋ ಮಳೆ ಸುರಿದ್ರೆ ಇಲ್ಲಿ ಬಿತ್ತನೆ ಸ್ಟಾರ್ಟ್ ಆಗಿರುತ್ತೆ, ಫಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಕಸ ಇದೆ, ಇಲ್ಲಿ ಕಡ್ಡಿ ಇದೆ, ಇಲ್ಲಿ ಹೊಲಸು ತುಂಬಿದೆ, ಇಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ತುಂಬಿಸ್ತೀನಿ, ಷರತ್ತಿನ ಬೋಧನೆಗಳನ್ನ ತುಂಬಿಸ್ತೀನಿ, ಇಲ್ಲಿ ಕವಿತಾ ಮೇಡಮ್ ಕಷ್ಟಪಟ್ಟಿರುವಂತಹ ಯೋಚನೆಗಳನ್ನ, ಐಡಿಯಾಗಳನ್ನ, ಸಪೋರ್ಟ್ಗಳನ್ನ ತುಂಬಿಸ್ತೀನಿ ಅಂದ್ರೆ ಅಲ್ಲಿಂದ ಸಗಣಿ ಹೊಲಸೆ ಹೊರಗಡೆ ಬರುತ್ತೆ, ಮಣ್ಣೆ ಹೊರಗಡೆ ಬರುತ್ತೆ ಹೊರತು ಏನೂ ಬರಲ್ಲ ಅಲ್ಲಿಂದ. ಸೊ ಹಾಗಾಗಿ ನೀವ್ ಇವತ್ತಿಂದ ಬೇರೆ ತರ ಕೆಲಸ ಮಾಡಿ. ಯಾವ ತರ ಅಂತಂದ್ರೆ ಇದನ್ನ ಮೊದ್ಲು ಹದ ಮಾಡಿ, ಎಲ್ಲರಿಗೂ ನೀವು ಹದ ಮಾಡ್ಕೊಳ್ಳಿ, ಇದನ್ನ ಮೊದ್ಲು ಎಲ್ಲರಿಗೂ ಹದ ಮಾಡಿ, ಎಲ್ಲರಿಗೂ ತಿಳಿ ಮಾಡಿ. ಅದು ಏನು ಅಂತಂದ ಹೇಳಿದ್ರೆ ಎಲ್ಲರ ಮೈಂಡ್ ಅಲ್ಲಿ ಏನಿದೆ ಗೊತ್ತಾ, ದುಡ್ಡು ದುಡಿಬಾರ್ದು, ದುಡ್ಡು ದುಡಿದ್ರೆ ಅದೊಂದು ಕ್ರೈಮು, ದುಡ್ಡು ಹೊಲಸು ಜನ ದುಡಿತಾರೆ. ಬಡವ್ರು ಅಂದ್ರೆ ಯಾರು? ಕಷ್ಟಪಟ್ಟು ದುಡಿಯೋರಿಗೆ ಬಡವ್ರು ಅಂತಾರೆ, ಕಷ್ಟಪಟ್ಟು ದುಡಿಯೋರು ಸುಖವಾಗಿದ್ದಾರೆ ಅಂತಾರೆ. ಈ ಹೊಲಸು ಬುದ್ಧಿಯನ್ನ ನಾವು ಮೊದಲು ಮೈಂಡ್ಲಿಂದ ಡಿಲೀಟ್ ಮಾಡ್ತಾ ಮಾಡ್ತಾ ಬರ್ಬೇಕು ಸ್ನೇಹಿತರೆ ಅವರಿಗೆ. ಆಮೇಲೆ ಇದರಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ತುಂಬಿಸಿ, ನಿಮ್ ಕಂಪನಿನ ತುಂಬಿಸಿ, ನಿಮ್ಮ ಪ್ರಾಡಕ್ಟ್ಸ್ ಗಳನ್ನ ತುಂಬಿಸಿ. ನೀವು ಹೇಳೋದೇ ಬೇಡ, ಬೆಳಿಗ್ಗೆ 5 ಗಂಟೆಗೆ ಅವ್ರ ಫೀಲ್ಡಿಗೆ ಹೋಗಿರ್ತಾರೆ. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್. ಸೊ ಶರತ್ತಿನ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಷರತ್ತು ಮೊದ್ಲು ಪಾತ್ರೆ ತೊಳಿತಾನೆ, ಶರತ್ ಅಡ್ಗೆ ಮಾಡಲ್ಲ, ಮೊದ್ಲು ಪಾತ್ರೆ ತೊಳಿತಾನೆ. ಯಾಕಂದ್ರೆ ಷರತ್ತಿಗೆ ಗೊತ್ತಿದೆ ಇದು ಪಾತ್ರೆ 40-50 ವರ್ಷದಿಂದ ತೊಳೆದಿಲ್ಲ, ಹೊಲಸು ಪಾತ್ರೆ ಇದು ಅಂತ. ಯಾಕಂದ್ರೆ ಶರತ್ ಹತ್ರ ಬಾಸ್ಮತಿ ರೈಸ್ ಇದೆ, ಫ್ರೆಶ್ ತರಕಾರಿಗಳು ಇದಾವೆ, ಅದನ್ನ ಹಾಕಿದ್ರೆ ಅದು ಮತ್ತೆ ಕೊಳಕಾಗೆ ಬರೋದು ಹೊರಗಡೆ. ನಾನು ಹೇಳೋದು ಅರ್ಥ ಆಗ್ತಾ ಇದೆ ಎಲ್ಲರಿಗೂ ಈಗ? ಸೊ ನಾವೀಗ ಸ್ವಲ್ಪ ಯೋಚನೆ ಮಾಡ್ಬೇಕು ಸ್ನೇಹಿತರೆ, ಸ್ವಲ್ಪ ಯೋಚನೆ ಮಾಡಿ ನಾನು ಹೇಳೋದು ಸರಿನೋ ತಪ್ಪು ಅಂತ. ಇದು ಮಧ್ಯಮ ವರ್ಗದವರಿಗೆ ಇಷ್ಟು ಟ್ರೈನಿಂಗ್ ಬೇಕು. ಇದೇ ಟ್ರೈನಿಂಗ್ ನಾನು ಶಾರುಖ್ ಖಾನಿಗೆ ಹೋಗಿ ಮಾಡ್ತೀನಿ ಅಂದ್ರೆ ಈಸ್ ರೆಡಿ, ಅವ್ನ ಪಾತ್ರೆ ತೊಳೆದು ಕುತ್ಕೊಂಡಿರ್ತಾರ ಅವರು. ಓಕೆ, ಇದೇ ಸಚಿನ್ ತೆಂಡೂಲ್ಕರ್ ಕೊಹ್ಲಿಗೆ ಮಾಡ್ತೀನಿ ಅಂದ್ರೆ ಅವ್ರ ಪಾತ್ರೆ ತೊಳ್ಕೊಂಡು ಕುತ್ಕೊಂಡಿರ್ತಾರೆ. ಬಟ್ ನಮ್ಮ ಮಧ್ಯಮ ವರ್ಗದವ್ರಿಗೆ ಪಾತ್ರೆ ಅಂದ್ರೇನೆ ಗೊತ್ತಿಲ್ಲ. ಇವತ್ತೆಷ್ಟೋ ಜನಕ್ಕೆ ಗೊತ್ತಾಗಿದೆ, ಹೌದಲ್ಲ ಸರ್, ಶರತ್ ಸರ್ ಕರೆಕ್ಟ್ ಹೇಳ್ತಿದ್ದಾರೆ ಅಂತ. ನಾವೆಲ್ಲ ಎದ್ರಲ್ಲಿ ಬಿಸಿ ಆಗ್ಬಿಟ್ಟಿದ್ವಿ ಅಂದ್ರೆ ನನ್ನ ಗಂಡ ಸರಿ ಸಿಕ್ಕಿಲ್ಲ, ನನ್ನ ಹೆಂಡತಿ ಸರಿ ಸಿಕ್ಕಿಲ್ಲ, ನಮ್ಮ ಅತ್ತೆ ನಮ್ಮ ಮಾತು ಕೇಳಲ್ಲ, ನಮ್ಮ ಮಕ್ಕಳು ನನ್ನ ಮಾತು ಕೇಳಲ್ಲ, ನಾನ್ ಸರಿ ಇಲ್ಲ, ನನ್ನ ಮೊಬೈಲ್ ಸರಿ ಇಲ್ಲ, ನನಗೆ ಇಂಟರ್ನೆಟ್ ಬರಲ್ಲ, IPL ಗೆಲ್ಬೇಕಾಗಿತ್ತು, RCB ಗೆಲ್ಬೇಕಿತ್ತು, ಇವನ್ ಗೆಲ್ಬೇಕಿತ್ತು, ಈ ಪಿಕ್ಚರ್ ಯಾವಾಗ ರಿಲೀಸ್ ಆಗುತ್ತೆ. ಇಲ್ಲಿದೆ ನಮ್ಮ ಫೋಕಸ್, ಗೆಟಿಂಗ್ ಇಲ್ಲಿದೆ. ಇಲ್ಲಿಂದ ಅವ್ರಿಗೆ ಫೋಕಸ್ ಇಲ್ಲಿಗೆ ಶಿಫ್ಟ್ ಮಾಡ್ಬೇಕೀಗ, ಬಹಳ ಕಷ್ಟ. ನಾನು ಎಷ್ಟೋ ಜನಕ್ಕೆ ಕ್ರಿಮಿನಲ್ ತರ ಕಾಣಿಸ್ತಾ ಇರ್ತೀನಿ, ಯಾಕಂದ್ರೆ ನಾನು ಒಳ್ಳೇದಾಗ್ರಿ ಅಂತ ಹೇಳ್ತಾ ಇದ್ದೀನಲ್ಲ, ಅದಕ್ಕೆ ನಾನು ಅದೇ ಬಂದ್ಬಿಟ್ಟು ಸರ್ RCB ಕಮಾನ್ ಸರ್, ಮೂವಿ ಬರ್ತಾ ಇದೆ ಕಮಾನ್ ಅಂದಿದ್ರೆ, ಸರ್ ಶರತ್ ಸರ್ ಮೀಟಿಂಗ್ ಯಾವಾಗಿದೆ ಸರ್, ಮತ್ತೆ ಶರತ್ ಸರ್ ಮೀಟಿಂಗ್ ನಾನು ಬರಲ್ಲ ಸರ್ ಅಂತಾರೆ. ಇದು ನಡೀತಾ ಇದೆ ನಮ್ಮ ಮಧ್ಯಮ ವರ್ಗದಲ್ಲಿ, ಇದು ನಡೀತಾ ಇದೆ. ಅದಕ್ಕೆ ನಾವು ಪೂರಾಗಿದ್ದೀವಿ, ಅದಕ್ಕೆ ನಾವು ಹಣ ಗಳಿಸ್ತಾ ಇಲ್ಲ. ಮೊದ್ಲು ಜನಕ್ಕೆ ಯಾಕೆ ಹಣ ಗಳಿಸ್ಬೇಕನ್ನೋದೇ ಗೊತ್ತಿಲ್ಲ ರೀ. ಕವಿತಾ ಮೇಡಮ್, ಹಣ ಯಾಕೆ ಗಳಿಸ್ಬೇಕನ್ನೋದೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ನೀವು ಹಣ ಗಳಿಸ್ಬೇಕು ಅಂತ ಹೋದ್ರೆ ಅದೇ ಗೊತ್ತಿಲ್ಲ, ಅವರಿಗೆ ಕಾನ್ಸೆಪ್ಟೇ ಗೊತ್ತಿಲ್ಲ. ಅವಾಗ ಏನಾಗುತ್ತೆ? ನೀವು MLM ಒಳ್ಳೇದು ಅಂದ್ರೂ ನಂಬಲ್ಲ, MLM ಕೆಟ್ಟದ್ದು ಅಂದ್ರೂ ನಂಬಲ್ಲ, MLM ಅಲ್ಲಿ ದುಡ್ಡಿದೆ ಅಂದ್ರೂ ನಂಬಲ್ಲ, MLM ಚೆನ್ನಾಗಿದೆ ಅಂದ್ರೂ ನಂಬಲ್ಲ, ಪ್ರಾಡಕ್ಟ್ ಚೆನ್ನಾಗಿದೆ ಅಂದ್ರೂ ನಂಬಲ್ಲ. ಯಾಕಂದ್ರೆ ಅವರಿಗೆ ದೂರದೃಷ್ಟಿಕೋನನೇ ಇಲ್ಲ, ಅವ್ರಿಗೆ ಸಂಸಾರ ಅನ್ನೋದು ಗೊತ್ತಿಲ್ಲ. ಈಗ ಒಂದು 10ನೇ ಕ್ಲಾಸ್ ಮಗುನ ಕರ್ಕೊಂಡೋಗಿ ನೀವು ಮದುವೆ ಮಾಡಿದ್ರೆ, ಒಂದು 5 ವರ್ಷದ ಮಗುನ ಕರ್ಕೊಂಡೋಗಿ ಮದುವೆ ಮಾಡಿದ್ರೆ ಏನ್ ಮಾಡುತ್ತದು ಸಂಸಾರ? ಆ ಮಗು, ಸರ್ ನೋಡಿ ಸರ್, ಆ ಮಗು ಸಂಸಾರ ಮಾಡಕ್ಕೆ ಬರ್ತಾ ಇಲ್ಲ ನೋಡಿ ಸರ್, ಆ ಮಗು ಅರ್ಥನೇ ಮಾಡ್ಕೊಂತಿಲ್ಲ ಸರ್, ಗಂಡ ಹೆಂಡತಿ ಜೊತೆಗಿರ್ಬೇಕು ಅಂದ್ರೆ. ಆ ಮಗು ನೋಡಿ ಸರ್ ಕೆಲ್ಸನೇ ಮಾಡ್ತಾ ಇಲ್ಲ ಅಂದ್ರೆ, ಅದು ಮಗು, ಆ ಮಗುಗೆ ಮೆಚುರಿಟಿ ಬರಬೇಕು, ಆ ಮಗುಗೆ ನಾವು ಎಜುಕೇಶನ್ ಕೊಡ್ಬೇಕು, ಆ ಮಗುಗೆ ಅರ್ಥ ಮಾಡಿಸ್ಬೇಕು. ಆಗ ಆ ಮಗು ನಾವ್ ಹಿಡ್ದಂಗೆ ಕೇಳುತ್ತೆ, ಅದಕ್ಕೆ ಗೊತ್ತಾಗಿದ್ಮೇಲೆ ಅದು ನಾನ್ ಸ್ಟಾಪ್ ಕೆಲಸ ಮಾಡುತ್ತೆ ಮಗು. ಅದಕ್ಕೆ ನಾನೇನ್ ಮಾಡ್ತೀನಿ ಅಂತಂದು ಹೇಳಿದ್ರೆ, ಇವತ್ತಿನ ಕ್ಲಾಸಲ್ಲಿ ನಿಮಗೆ ಪಾತ್ರೆ ತೊಳಿತೀನಿ, ನಾಳೆಯ ಕ್ಲಾಸಲ್ಲಿ ನಿಮ್ಮ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತೀನಿ. ಅರ್ಥ ಆಯ್ತಾ? ಇನ್ನೊಂದು ಉದಾಹರಣೆ ಕೊಡ್ತೀನಿ. ಈ ವಿಷ ಕುಡಿದಿರ್ತಾರೆ, ವಿಷ ಕುಡಿದವ್ರಿಗೆ ಏನ್ ಮಾಡ್ತಾರೆ? ವಿಷ ಕುಡಿದವ್ರಿಗೆ ನೀವು ಕರ್ಕೊಂಡೋಗಿ ಆಸ್ಪತ್ರೆಗೆ, ಅವರಿಗೆ ಟ್ರೀಟ್ಮೆಂಟ್ ಕೊಡಲ್ಲ, ಹೋಗಿದ್ ಕೂಡಲೇ ಸೂಜಿ ಚುತ್ತಿ ಡ್ರಿಪ್ ಸೇರ್ಸಲ್ಲ. ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ,
ಬೇದಿ ಮಾತ್ರೆ ಮತ್ತು ವಾಂತಿ ಮಾತ್ರೆ ಕೊಟ್ಟು ಹೊಟ್ಟೆಯಲ್ಲಿರೋ ವಿಷಾನ ಹೊರಗಡೆ ತೆಗಿತಾರೆ ಮೊದಲು. ಅದು ರಕ್ತದಲ್ಲಿ ಬೆರಿಬಾರ್ದು ಅಂತ ಮೊದಲು ವಿಷ ಹೊರಗಡೆ ತೆಗಿತಾರೆ. ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ ಗುಳಿಗೆ ಇಂಜೆಕ್ಷನ್ ಆಮೇಲೆ ಕೊಡ್ತಾರೆ. ಯಾಕೆ ಹಿಂಗ್ ಮಾಡ್ತಾರೆ? ಡೈರೆಕ್ಟ್ ಆಗಿ ಗುಳಿಗೆ ಕೊಡ್ಬೋದಿತ್ತಲ್ಲ, ಡೈರೆಕ್ಟ್ ಆಗಿ. ಯಾಕಂದ್ರೆ ಆ ವಿಷ ಹೊಟ್ಟೆಲ್ಲೇ ಇರುತ್ತಲ್ಲ, ಅದು ಗುಳಿಗೆ ಕೆಲಸ ಮಾಡಲ್ಲ ಅವಾಗ, ಇಂಜೆಕ್ಷನ್ ಕೆಲಸ ಮಾಡಲ್ಲ ಅವಾಗ. ಹಾಗಾಗಿ ಈಗ ನಾನೇನು ಒಳ್ಳೆನಂತ ಹೇಳ್ಕೊಳಲ್ಲ, ನಾನು ಮಧ್ಯಮ ವರ್ಗದಲ್ಲಿ ಇದ್ದೆ, ನಾನು ಹಂಗೆ ಇದ್ದೆ. ಹೆಂಗಿದ್ರೆ ವಿಷ ತುಂಬಿಟ್ಟಿತ್ತು ನನ್ನ ಮೈ ತುಂಬಾ, ತಲೆ ತುಂಬಾ. ಅದನ್ನ ತೆಗಿಯೋದಕ್ಕೆ ಒಬ್ರು ಬೇಕಾಗಿತ್ತು. ನಮ್ಮ ತಮ್ಮ ತೆಗ್ದ, ನನ್ನ ಗುರುಗಳು ತೆಗೆದ್ರು, ಆಮೇಲೆ ಷರತ್ತು ಸ್ಟ್ರಾಂಗ್ ಅದ. ಹಾಗೆ ಇವತ್ತಿಲ್ಲಿ ಬಂದವರೆಲ್ಲರೂ ವಿಷ ಇದೆ. ವಿಷ ಅಂದ್ರೆ ಆ ವಿಷ ಅಲ್ಲ, ಕೆಟ್ಟವರು, ನೀವು ಹೊಲಸು ಬುದ್ಧಿ ಅಂತ ಅಲ್ಲ. ನಿಮಗೆ ಹಣ ಹೆಂಗ್ ದುಡಿಬೇಕನ್ನೋದೇ ಗೊತ್ತಿಲ್ಲ. ದಟ್ ಈಸ್ ಆ ವಿಷ ತುಂಬಿಟ್ಟಿದೆ. ಹಣ ಅಂದ್ರೆ ಹೊಲಸು ಅನ್ನೋ ವಿಷ ತುಂಬಿಟ್ಟಿದೆ. ಅದನ್ನ ನಾವು ಮೊದಲು ತಕ್ಕೋಬೇಕು, ಆಮೇಲೆ ನಾವು ಟ್ರೀಟ್ಮೆಂಟ್ ಕೊಡ್ಬೇಕು. ಇನ್ನು ಚಿಕ್ಕವರು ಇದ್ದೀರಾ, ಇನ್ನು 18-19 ವಯಸ್ಸಿನವ್ರು ಇದ್ದೀರಾ, ಓಕೆ, ನಾನು ಅವ್ರಿಗೆ ಎಲ್ಲರಿಗೂ ನಾನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ, ನಾವು ಬದಲಾಗೋಣ ಸ್ನೇಹಿತರೆ. ನಾವು ಈ ಹೊಲಸು ರೀಲ್ಸ್ ಗಳನ್ನ ನೋಡೋದು, ಹೊಲಸು ಚಟಗಳು, ಕುಡಿಯೋ ಚಟಕ್ಕೆ, ಹೊಲಸು ಗುಟ್ಕಾ ಚಟಕ್ಕೆ ಬಲಿಯಾಗೋದ್ರ ಬದ್ಲಿ ಇದು ನೋಡಿ, ಇದನ್ನೆಲ್ಲ ಯಾರು ಮೇಲ್ವರ್ಗದವ್ರು ಮಾಡ್ತಾ ಇಲ್ಲ. ಓಕೆ, ಇವತ್ತು ಯಾರು ಶಾರುಖ್ ಖಾನು, ಅಭಿಷೇಕ್ ಬಚ್ಚನ್ ಅವ್ರು ಯಾರು ಕೂಡ ಗಿಡ್ಕಾ ತಿಂತಾ ಇಲ್ಲ. ಅವರು ತಿನ್ನಿಸ್ತಾ ಇದ್ದಾರೆ. ಯಾರು ಕೂಡ ಪೆಪ್ಸಿ ಕುಡಿತಾ ಇಲ್ಲ, ಕುಡಿಸ್ತಾ ಇದ್ದಾರೆ. ಸೊ ಇವತ್ತು 4 ಜನ ಸ್ನೇಹಿತರು ಎಲ್ಲಾದ್ರೂ ಸೇರಿದ್ರೆ ಏನ್ ಗೊತ್ತಾ, ಅವ್ರು ಮೊದ್ಲು ಮಾತಾಡೋದು, ಮಗ ಬರ್ರಿ ಎಣ್ಣೆ ಹೊಡೆಯೋಣ, ಮಗ ಸ್ಕೆಚ್ ಹಾಕೋಣ, ಮಗ ಅಲ್ಟಿ ಹೊಡೆಯೋಣ, ಮಗ ಡಿಜೆ ಮಾಡ. ಬಟ್ ಅದೇ ಇವತ್ತು 4 ಜನ ಸೆಲೆಬ್ರಿಟಿಗಳು ಎಲ್ಲಾದ್ರೂ ಸೇರಿದ್ರೆ, 4 ಜನ ಕ್ರಿಕೆಟರ್ಸ್ಗಳು ಎಲ್ಲಾದ್ರೂ ಸೇರಿದ್ರೆ, 4 ಜನ ಬಿಸ್ನೆಸ್ ಮ್ಯಾನ್ಗಳು ಎಲ್ಲಾದ್ರೂ ಸೇರಿದ್ರೆ, ಮಗ ಬರ್ರಿ ಮೊದ್ಲು ನನಗೇನ್ ಲಾಭ ನಿನಗೇನ್ ಲಾಭ ಚರ್ಚೆ ಮಾಡೋಣ ಅಂತ ಹೇಳ್ತಾರೆ. ಗೆಟಿಂಗ್. ಸೊ ಅದು ಬಹಳ ಇಂಪಾರ್ಟೆಂಟ್. ಈಗ ನಾನೇನೋ ಹೇಳೋಗ್ಬಿಡ್ತೀನಿ, ಬಹಳ ಸುಲಭ ನೋಡಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಹಿಂಗೆ, ನೀವು ಹಿಂಗ್ ಕೆಲಸ ಮಾಡಿ, ನೀವು ಹಂಗ್ ಕೆಲಸ ಮಾಡಿ. ಓಕೆ, ಸೊ ನೀವು ಸಕ್ಸಸ್ ಆಗ್ಬೇಕಂದ್ರೆ ಹಿಂಗ್ ಮಾಡಿ. ನೆಟ್ವರ್ಕ್ ಮಾರ್ಕೆಟಿಂಗ್ಗೆ 10 ಸೂತ್ರಗಳು, ನೆಟ್ವರ್ಕ್ ಮಾರ್ಕೆಟಿಂಗ್ಗೆ 20 ಸೂತ್ರಗಳು, ನೆಟ್ವರ್ಕ್ ಮಾರ್ಕೆಟಿಂಗಿಗೆ 5 ಸೂತ್ರಗಳು, ಹಿಂಗೆ ಹೇಳಿ ಬಾಯ್ ಟಾಟಾ ಸೂಪರ್ ಆಲ್ ದ ಬೆಸ್ಟ್ ಅಂತ ಹೋಗ್ಬಿಡ್ತೀನಿ. ಬಟ್ ಅದು ಮತ್ತೆ ಅದೇ ತೊಳಿಲಿಲ್ಲದ ಪಾತ್ರೆಯಲ್ಲಿ ಬಿರಿಯಾನಿ ಮಾಡ್ದಂಗೆ. ನನ್ನ ಉದ್ದೇಶ ಏನು ಅಂತಂದ್ರೆ, ಮಧ್ಯಮ ವರ್ಗದಲ್ಲಿ ನೀವು ಇರಬಾರ್ದಪ್ಪ. ನನ್ನ ಉದ್ದೇಶ ಏನು ಅಂದ್ರೆ, ನೀವು ಮಾನಸಿಕ ರೋಗದಲ್ಲಿ ಇರಬಾರ್ದು. ನನ್ನ ಉದ್ದೇಶ ಏನಂದ್ರೆ, ನೀವು ಅಪ್ಪ ಅಮ್ಮ ಗಂಡ ಹೆಂಡತಿಗೆ ಬೈಬಾರ್ದು. ನನ್ನ ಉದ್ದೇಶ ಏನಂದ್ರೆ, ನಿಮ್ಮ ಅಪ್ಲೈನು ಕಂಪನಿಗೆ ಪ್ರಾಡಕ್ಟ್ಗೆ ಬೈಬಾರ್ದು. ನನ್ನ ಉದ್ದೇಶ ಏನಂದ್ರೆ, ನಿಮಗ್ ನೀವು ಬೈಕೋಬಾರ್ದು. ಇದು ಮೂಲ ಉದ್ದೇಶ, ಮೊದಲನೇ ಉದ್ದೇಶ ನಂದು. ಇದನ್ನೆಲ್ಲ ನಾವು ಮಾಡ್ಬಿಟ್ರೆ ಈ ಕಡೆ ಬಂದ್ರೆ ನಾವು ಗೆದ್ವಿ ಅಂತ. ಇಲ್ಲಿ ಅಪ್ಪ ಅಮ್ಮನ ಬೈಕೊಂತ, ನಿಮಗ್ ನೀವು ಬೈಕೊಂತ, ನನ್ನ ಜೀವನ ಹಾಳು ಜೀವನ, ಇದು ಜೀವನ ಅನ್ಕೊಂತ ಈ ಕಡೆ ಬಂದು ಸೂಟ್ ಆಗ್ಬಿಟ್ಟು, ವಾವ್ ಸಕ್ಸಸ್ ಅಂದ್ರೆ ಹೀಗೆ, ಸಕ್ಸಸ್ ಅಂದ್ರೆ ಹಾಗೆ, ನಾವು ಹೀಗಿರ್ಬೇಕು, ನಾವು ಹಾಗಿರ್ಬೇಕು ಅಂದ್ರೆ ಒಳಗಡೆ ಮನಸ್ಸು ಗಲೀಜಿದೆಯಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದ ಅವರು ಒಂದು ಮಾತು ಹೇಳಿದ್ದಾರೆ. ಏನ್ ಹೇಳಿದಾರೆ ಗೊತ್ತಾ? ನಿನ್ನ ಮುಖದಲ್ಲಿ ನಗು ಇಲ್ಲ ಅಂದ್ರೆ, ನಿನ್ನ ಮನಸ್ಸು ತಿಳಿಯಾಗಿಲ್ಲ ಅಂದ್ರೆ ಹೊಸಲು ದಾಟ್ಬೇಡ ಅಂತ. ಹೊಸಲು ದಾಟ್ಬೇಡ ಅಂತ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಅಂದ್ರೆ ಹೊರಗಡೆ ಆ ದುಃಖದಲ್ಲಿರೋರು, ನಗು ಇಲ್ದವ್ರು ಬಹಳ ಜನ ಇದ್ದಾರೆ. ನೀನೋಗಿ ಇನ್ನೊಂದು ದುಃಖ ಕೊಡಬೇಡ ಅವರಿಗೆ ಅಂತ. ಸೊ ಅದಕ್ಕೆ ನಾವೇನ್ ಮಾಡೋಣ ಗೊತ್ತಾ ಸ್ನೇಹಿತರೆ? ಮನಸ್ಥಿತಿನ ತಯಾರು ಮಾಡ್ಕೊಳೋಣ. ನಾವು ಗಟ್ಟಿ ಆಗೋಣ, ನಾವು ತುಂಬಾ ಸ್ಟ್ರಾಂಗ್ ಆಗೋಣ. ಇವತ್ತು ನಮಗೆ ಬರುವಂತ ಚಿಕ್ಕ ಪುಟ್ಟ ನೋವುಗಳಿಗೆ ನಾವು ಹೆದರ್ತಾ ಇದೀವಿ. ಇವತ್ತು ರಜನಿಕಾಂತ್ ಅವರಿಗೆ ನೋವುಗಳು ಇಲ್ವಾ? ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳು ಬರ್ತಾ ಇದೆ. ಅವ್ರಿಗೆ ಫೋನ್ ಬರುತ್ತೆ, ನನ್ನ ಮಗನೇ ಹೊರಗಡೆ ಹೋದ್ರೆ ನಾವು ಮರ್ಡರ್ ಮಾಡ್ತೀವಿ ಅಂತ. ಅಂತ ದೊಡ್ಡ ಪ್ರಾಬ್ಲಮ್ ನಮಗೇನಾದ್ರೂ ಬಂದಿದ್ದಾನ? ಇಲ್ಲಲ್ಲ. ಇವತ್ತು ಸಲ್ಮಾನ್ ಖಾನ್ ಹೊರಗಡೆ ಹೋಗ್ತೀನಿ ಅಂತಂದ್ರೆ, ಮಗನೇ ನೀನ್ ಬಾಂಬ್ ಹಾಕ್ಬಿಡ್ತೀವಿ ಅಂತ ಫೋನ್ ಬರುತ್ತೆ ಬೆಳಗ್ಗೆ ಎದ್ರೆ. ಅಂತ ದೊಡ್ಡ ಪ್ರಾಬ್ಲಮ್ ಅಲ್ಲಿ ನಾವಿದೀವ? ಇಲ್ಲಲ್ಲ. ನಮ್ಗೆ ಯಾವ ಪಕ್ಕದ ಮನೇನು ಮೂಸ್ ನೋಡ್ತಾ ಇಲ್ಲ ನಮ್ಮ ಮನೆ ಬರೋಕ್ಕೆ. ಅವರು ಹೇಗೆ ಆ ಮಟ್ಟಕ್ಕೆ ಅದನ್ನ ಎದುರಿಸ್ಕೊಂಡು ಸಾಧನೆಗಳನ್ನ ಮಾಡ್ತಾ ಇದ್ದಾರೆ, ಅದನ್ನ ತಿಳ್ಕೊಳ್ಳೋಣ. ಯು ಗಾಟ್ ಮೈ ಪಾಯಿಂಟ್. ನಾನು ನೆಕ್ಸ್ಟ್ ಟ್ರೈನಿಂಗ್ ಅಲ್ಲಿ ಬರ್ತೀನಿ, ನಿಮ್ದು ಡೌಟ್ಸ್ಗಳೆಲ್ಲ ಕ್ಲಿಯರ್ ಮಾಡ್ತೀನಿ. ಬಟ್ ನೆಕ್ಸ್ಟ್ ಟ್ರೈನಿಂಗಿಗೆ ನನಗೆ ತೊಳೆದಿರೋ ಪಾತ್ರೆ ಬೇಕು. ಆ ಗಲೀಜ್ ಪಾತ್ರೆಯಲ್ಲಿ ನಾನು ಬಂದ್ ಮಾತಾಡಲ್ಲ. ನನ್ನ ಟೈಮು ವೇಸ್ಟು, ನಿಮ್ ಟೈಮು ವೇಸ್ಟು. ಸ್ವಂತ MLM ಕಂಪನಿ ಮಾಡೋರು
ಹಾಗೂ ಕಂಪನಿಯನ್ನ ರನ್ ಮಾಡೋರು, ಸಾಫ್ಟ್ವೇರ್, ಪ್ಲಾನ್, ಪ್ರಾಡಕ್ಟ್, ಕಂಪ್ಲೇಂಟ್ಸ್, ಪ್ಲಾನ್ ಡಿಸೈನಿಂಗ್, ಟ್ರೈನಿಂಗ್, ಇದ್ರದ್ದೆಲ್ಲದಕ್ಕೂ ಒಂದು ಸೊಲ್ಯೂಷನ್ MLM ಶರತ್. ನಾನು ಯಾವಾಗ್ಲೂ ನಿಮ್ ಜೊತೆಗೆ ಇರ್ತೀನಿ. ಒಂದ್ಸಲ ಬಂದು ಭೇಟಿ ಕೊಡಿ, ನನ್ನ ಜೊತೆ ಚರ್ಚೆ ಮಾಡಿ. ಸೊ ಈ ಪ್ಲಾನ್ಸ್, ಸಾಫ್ಟ್ವೇರ್, ಸಿಸ್ಟಮ್ ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ, ಅಲ್ಲಿ ಎಲ್ಲಿ ಫಾಲ್ಟ್ ಹೊಡಿತಾ ಇದೀರಾ, ಅಥವಾ ಏನ್ ನಿಮಗೆ ಬೇಕು, ನಿಮ್ಮದೇ ಒಂದು ಡೈರೆಕ್ಷನ್ ಅಲ್ಲಿ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಇಂಪಾರ್ಟೆಂಟ್ ಇದೆ ಇದನ್ನ ತಿಳ್ಕೊಳ್ಳೋದಕ್ಕೆ ಒಂದ್ಸಲ ನೇರವಾಗಿ ನನಗೆ ಭೇಟಿ ನೀಡಿ. 9739313938 ಇದು ನನ್ನ ಪರ್ಸನಲ್ ವಾಟ್ಸ್ಆಪ್ ನಂಬರ್, ಕಾಲಿಂಗ್ ನಂಬರ್. ನೀವು ಕಾಲ್ ಮಾಡಿ. ನನ್ನ ಆಫೀಸ್ ಬೆಂಗಳೂರಲ್ಲಿ ಇದೆ, ಬನ್ನಿ ಭೇಟಿ ಆಗೋಣ. ಇದು ಗೊತ್ತಿಲ್ಲದೆ ದಯವಿಟ್ಟು ನೀವು ಸ್ವಂತ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಮಾಡೋದಕ್ಕೆ ಕೈ ಹಾಕಬೇಡಿ. ಹಾಗೂ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನಡೆಸ್ತಾ ಇದ್ರೆ ದಯವಿಟ್ಟು ಇದನ್ನೆಲ್ಲ ತಿಳ್ಕೊಂಡು ಮುಂದೆ ನಡೆಸಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೆ ನೆಟ್ವರ್ಕರ್ ಅವರಿಗೆ ನನ್ನ ಕಿವಿ ಮಾತು ಏನು ಅಂದ್ರೆ, ನೀವು ಯಾವ್ದಾದ್ರು ಒಂದು ಹೊಸ ಕಂಪನಿ ಜಾಯ್ನ್ ಆಗ್ತಿದ್ರ ಅಂದ್ರೆ ಅದ್ರದ್ದು ದಯವಿಟ್ಟು ಲೀಗಲ್, ಪ್ಲಾನ್, ಸಾಫ್ಟ್ವೇರ್ ಎಲ್ಲವನ್ನ ತಿಳ್ಕೊಂಡು ಅದರಲ್ಲಿ ನಿಮ್ಮ ಜೀವನವನ್ನ ಹಾಕಿ. ಇಲ್ಲ ಅಂದ್ರೆ ಆ ಕಂಪನಿಯಲ್ಲಿ ಕೆಲಸ ಮಾಡಬೇಡಿ. ಇದು ನಾನು ಹೇಳ್ತಾ ಇಲ್ಲ, ಡೈರೆಕ್ಟ್ ಸೆಲ್ಲಿಂಗ್ MLM ರೂಲ್ಸ್ ಅಂಡ್ ಲಾ ಹೇಳ್ತಾ ಇದೆ. ಥ್ಯಾಂಕ್ ಯು. ಒಂದ್ಸಲ ಬನ್ನಿ ಭೇಟಿ ಆಗೋಣ. ನಾವು ನೀವು ಭೇಟಿ ಆದಂಗೆ ಆಗುತ್ತೆ. ಮತ್ತೆ ಹೆಚ್ಚಿನ ಮಾಹಿತಿಗೆ ನಾನು ನಿಮ್ ಜೊತೆಗೆ ಇರ್ತೀನಿ. ಎಲ್ಲ ವಿಡಿಯೋ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರಿಗೂ ಇದನ್ನ ಹಂಚಿ. MLM ಶರತ್ ನಿಮ್ ಜೊತೆಗೆ. ಪ್ರಪಂಚದ ಮೊಟ್ಟ ಮೊದಲ ಕನ್ನಡದ ಮಾಸ ಪತ್ರಿಕೆ, ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ, ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸ ಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ. ಇದನ್ನ ಎಲ್ಲರೂ ತರಿಸ್ಕೊಳ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ ಇರಿ, ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚು ಮಾಹಿತಿನೂ ಈ ನ್ಯೂಸ್ ಪೇಪರ್ ನಲ್ಲಿ ಬರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸ ಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸ್ಆಪ್ ಮಾಡಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರ್ ಅಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸ ಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳುಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೋಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಅವಕಾಶವನ್ನ ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನು ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ, ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸ ಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸ ಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತದನ್ನೇ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲೈನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ, ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸ ಪತ್ರಿಕೆಯಲ್ಲಿ ಇರೋಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ ಮಾಸ ಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸ ಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು ಇಟ್ಟಿದ್ದೀವಿ, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ, ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಹಂಚಬೇಕು, ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಬಹಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ. ಇದು 3 ಭಾಗದಲ್ಲಿರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವಂಥ ಮೋಸದ ಕಂಪನಿಗಳು ಯಾವ್ಯಾವ ಇದಾವೆ, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಹೊರಡಿಸಿರುವಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾನೇ ಮಾನ್ಯತೆ ಪಡೆದಿದೆ. ತುಂಬ ಜನ ಇದನ್ನ ಓದ್ಬಿಟ್ಟು ತುಂಬ ಇನ್ಕಮ್ ಅನ್ನು ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ, ಈ ನಂಬರ್ಗೆ ಕರೆ ಮಾಡಿ, ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗುತ್ತೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಟಬಹುದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋ ಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನ ಬರೆದಿರೋದು ನಾನು, ನಿಮ್ಮ ಪ್ರೀತಿಯ MLM ಶರತ್. ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ, ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ, ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.